ಹೆಣ್ಣೆಂದರೆ ಕೈ ಮುಗಿಯೋ ಕರುನಾಡಿನ ಕರುನಾನು ನಾನ್ ಪುಟ್ಟ ನಂಜ. ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ರಾಜಕೀಯ ನಾಯಕರು ಜನರ ಮುಂದೆ ಕಾಣಿಸ್ತಾರೆ. ಅವರ ಭಾಷಣಗಳು, ಹೋರಾಟಗಳು ಮತ್ತು ಸಾಧನೆಗಳು ಸುದ್ದಿಯಾಗುತ್ತವೆ. ಆದರೆ ಆ ನಾಯಕನ ಹಿಂದೆ ನಿಂತು ಕುಟುಂಬವನ್ನು ನಿಭಾಯಿಸಿ ಸಂಕಷ್ಟದಲ್ಲಿ ಧೈರ್ಯ ತುಂಬುವ ವ್ಯಕ್ತಿಗಳು ಮತ್ತು ಕಷ್ಟ ಸುಖದಲ್ಲಿ ಬೆನ್ನಿಗೆ ನಿಂತು ಧೈರ್ಯ ತುಂಬುವ ಶಕ್ತಿಗಳ ಕಥೆಗಳು ಹೆಚ್ಚು ಬೆಳಕಿಗೆ ಬರೋದೇ ಇಲ್ಲ. ಕರ್ನಾಟಕದ ಮುಖ್ಯಮಂತ್ರಿ ಹಾಗೂ ಪ್ರಭಾವಿ ರಾಜಕಾರಣಿ ಡಿ.ಕೆ. ಶಿವಕುಮಾರ್ ಅವರ ಬದುಕಿನಲ್ಲಿ ಅತ್ಯಂತ ಅಂತಹ ವ್ಯಕ್ತಿ ಅಂದ್ರೆ ಅವರ ಪತ್ನಿ ಉಷಾ ಡಿ.ಕೆ. ಶಿವಕುಮಾರ್. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ವಿದ್ಯಾ. ಹೆಣ್ಣೆಂದರೆ ಕೈ ಮುಗಿಯೋ ಕರುನಾಡಿನ ಕರುನಾನು ನಾನ್ ಪುಟ್ಟ ನಂಜ. ಕರ್ನಾಟಕ ರಾಜಕೀಯದಲ್ಲಿ ಡಿ.ಕೆ. ಶಿವಕುಮಾರ್ ಎಂಬ ಹೆಸರು ಎಲ್ರಿಗೂ ಪರಿಚಿತ. ಆದರೆ ಅವರ ಯಶಸ್ಸಿನ ಹಿಂದೆ ಸದಾ ನಿಂತಿರುವ ಶಕ್ತಿಗಳು ಹಲವರಿರಬಹುದು. ಆದರೆ ಒಂದು ವಿಶೇಷ ಹೆಸರು ಅವರ ಜೀವನ ಜಗತ್ತಿಗೆ ಕಳೆದ 33 ವರ್ಷಗಳಿಂದ ತಳುಕು ಹಾಕಿಕೊಂಡಿದೆ. ಅದು ಮತ್ತಾರೂ ಅಲ್ಲ, ಅವರ ಧರ್ಮಪತ್ನಿ ಉಷಾ ಶಿವಕುಮಾರ್. ಸಾರ್ವಜನಿಕ ವೇದಿಕೆಗಳಲ್ಲಿ ಹೆಚ್ಚು ಕಾಣಿಸಿಕೊಳ್ಳದಿದ್ರು ಕುಟುಂಬ ಮತ್ತು ಸಮಾಜಮುಖಿ ಕಾರ್ಯಗಳ ಮೂಲಕ ತಮ್ಮದೇ ಆದ ಗುರುತನ್ನ ಮೂಡಿಸಿರುವ ಉಷಾ ಅವರ ಬದುಕಿನ ಕುರಿತು ವಿಶೇಷ ವರದಿ ಇದು. ರಾಜಕೀಯ ಜೀವನ ಅಂದ್ರೆ ಒತ್ತಡ, ಸವಾಲು ಮತ್ತು ನಿರಂತರ ಹೋರಾಟ. ಇಂಥ ಸಂದರ್ಭದಲ್ಲಿ ಕುಟುಂಬದ ಬೆಂಬಲವೇ ದೊಡ್ಡ ಶಕ್ತಿ. ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯ ಪಯಣದಲ್ಲಿ ಆ ಶಕ್ತಿಯಾಗಿ ನಿಂತವರು ಉಷಾ ಶಿವಕುಮಾರ್. ಸಾಮಾನ್ಯವಾಗಿ ರಾಜಕೀಯ ಕುಟುಂಬದ ಸದಸ್ಯರು ಹೆಚ್ಚು ಪ್ರಚಾರದಲ್ಲಿರ್ತಾರೆ. ಆದರೆ ಉಷಾ ಶಿವಕುಮಾರ್ ವಿಭಿನ್ನರು. ಹೆಚ್ಚು ಮಾತನಾಡೋದಕ್ಕಿಂತ ಕೆಲಸದ ಮೂಲಕ ಗುರುತಿಸಿಕೊಂಡವರು. ಕುಟುಂಬದ ಪರಂಪರೆ, ಸಂಸ್ಕೃತಿ ಮತ್ತು ಮೌಲ್ಯಗಳನ್ನ ಕಾಪಾಡಿಕೊಂಡು ಬಂದಿರುವ ಅವರು ಸಾರ್ವಜನಿಕ ಜೀವನದಲ್ಲಿಯೂ ಸರಳ ವ್ಯಕ್ತಿತ್ವದಿಂದ ಗುರುತಿಸಿಕೊಂಡಿದ್ದಾರೆ. ಅನೇಕ ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೂಲಕ ಸಮಾಜದೊಂದಿಗೆ ಸಂಪರ್ಕ ಉಳಿಸಿಕೊಂಡಿದ್ದಾರೆ. ಸಾಂಪ್ರದಾಯಿಕ ಕುಟುಂಬ ಮೌಲ್ಯಗಳನ್ನ ಅಳವಡಿಸಿಕೊಂಡಿರುವ ಉಷಾ ಅವರು ಕುಟುಂಬದ ಜವಾಬ್ದಾರಿಗಳನ್ನ ಸಮರ್ಥವಾಗಿ ನಿಭಾಯಿಸ್ತಾ ತಮ್ಮ ಪತಿಯ ರಾಜಕೀಯ ಬದುಕಿಗೆ ಸದಾ ಬೆಂಬಲವಾಗಿ ನಿಂತಿದ್ದಾರೆ. ಉಷಾ ಶಿವಕುಮಾರ್ ರಾಜಕೀಯ ಗದ್ದಲದಿಂದ ದೂರವಿದ್ರೂ ಕೂಡ ಡಿಕೆಯವರ ಕೆಲವು ಚುನಾವಣೆಗಳಲ್ಲಿ ಸಾಮಾನ್ಯ ಕಾರ್ಯಕರ್ತೆಯಂತೆ ಮನೆ ಮನೆಗೂ ತೆರಳಿ ಡಿಕೆಗಾಗಿ ಮತ ಯಾಚಿಸ್ತಾ ಇದ್ದಿದ್ದು ಅವರ ಸರಳತೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಭಾರತದ ಅತ್ಯಂತ ಶ್ರೀಮಂತ ಮತ್ತು ಪ್ರಭಾವಿ ರಾಜಕಾರಣಿಯ ಪತ್ನಿ ಆಗಿದ್ರೂ ಎಂದಿಗೂ ಕೂಡ ಯಾವುದೇ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿಲ್ಲ. ಅಲ್ಲದೆ ಈ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಉಷಾ ಅವರ ಸಕ್ರಿಯ ಭಾಗವಹಿಸುವಿಕೆ ಗಮನ ಸೆಳೆಯುತ್ತದೆ. ಶಿಕ್ಷಣ, ಮಹಿಳಾ ಸಬಲೀಕರಣ ಮತ್ತು ಸಮಾಜ ಸೇವೆಯ ಚಟುವಟಿಕೆಗಳಲ್ಲಿ ಅವರು ಆಸಕ್ತಿ ತೋರಿದ್ದಾರೆ. ಕುಟುಂಬದ ಏಕತೆಯನ್ನ ಕಾಪಾಡೋದು ಮತ್ತು ಮಕ್ಕಳ ಭವಿಷ್ಯಕ್ಕೆ ಮಾರ್ಗದರ್ಶನ ನೀಡುವುದು ಅವರ ಪ್ರಮುಖ ಆದ್ಯತೆಯಾಗಿದೆ. ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯ ಜೀವನದಲ್ಲಿ ಹಲವು ಏರಿಳಿತಗಳು ಎದುರಾದಾಗ್ಲೂ, ಡಿ.ಕೆ. ಸ್ವತಃ ಜೈಲಿಗೆ ಹೋದಾಗ್ಲೂ ಉಷಾ ಅವರು ತಮ್ಮ 3 ಮಕ್ಕಳೊಂದಿಗೆ ಇಡೀ ಕುಟುಂಬವನ್ನ ಒಗ್ಗೂಡಿಸಿಕೊಂಡು ಹೋಗುವ ಜವಾಬ್ದಾರಿಯನ್ನ ನಿರ್ವಹಿಸಿದವರು. ಸಾರ್ವಜನಿಕ ಜೀವನದ ಒತ್ತಡದ ನಡುವೆ ಕುಟುಂಬದ ಸಮತೋಲನವನ್ನ ಕಾಪಾಡಿದ ಅವರ ಪಾತ್ರ ಹಲವರ ಮೆಚ್ಚುಗೆಗೆ ಪಾತ್ರವಾಗಿದೆ. ಸರಳತೆಯ, ಸಂಯಮ ಮತ್ತು ಸದಾ ಹಸನ್ಮುಖಿ ವ್ಯಕ್ತಿತ್ವದೊಂದಿಗೆ ಕುಟುಂಬದ ಮೌಲ್ಯಗಳೊಂದಿಗೆ ಬದುಕುತ್ತಿರುವ ಉಷಾ ಶಿವಕುಮಾರ್ ರಾಜಕೀಯ ಕುಟುಂಬದ ಸದಸ್ಯೆಯಾಗಿದ್ರು ಪ್ರಚಾರದ ಬೆಳಕಿನಿಂದ ದೂರ ಉಳಿಯೋಕೆ ಇಷ್ಟಪಡ್ತಾರೆ. ಆದರೆ ಅವರ ವ್ಯಕ್ತಿತ್ವ ಮತ್ತು ಸೇವಾ ಮನೋಭಾವದಿಂದ ಅವರು ಹಲವರಿಗೆ ಮಾದರಿಯಾಗಿದ್ದಾರೆ. ಒಬ್ಬ ರಾಜಕಾರಣಿಯ ಯಶಸ್ಸಿನ ಹಿಂದೆ ನಿಂತಿರುವ ಮೌನ ಶಕ್ತಿಯಾಗಿ, ಕುಟುಂಬದ ಆಧಾರ ಸ್ತಂಭವಾಗಿ ಮತ್ತು ಸಮಾಜಮುಖಿ ಚಿಂತನೆಯ ವ್ಯಕ್ತಿಯಾಗಿ ಉಷಾ ಡಿ.ಕೆ. ಶಿವಕುಮಾರ್ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಪ್ರಚಾರಕ್ಕಿಂತ ವ್ಯಕ್ತಿತ್ವ, ಅಧಿಕಾರಕ್ಕಿಂತ ಮೌಲ್ಯಗಳು ಮತ್ತು ಮಾತಿಗಿಂತ ಕಾರ್ಯವೇ ಮುಖ್ಯ ಎಂಬುದನ್ನ ತಮ್ಮ ಬದುಕಿನ ಮೂಲಕ ತೋರಿಸಿರುವ ಉಷಾ ಡಿ.ಕೆ. ಶಿವಕುಮಾರ್ ಅವರ ಬದುಕು ಹಲವರಿಗೆ ಸ್ಫೂರ್ತಿಯಾಗಿದೆ. ಇದು ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೋಡ್ತಾ ಇರಿ ಫೋಕಸ್ ಟಿವಿ. ಹೆಣ್ಣೆಂದರೆ ಕೈ ಮುಗಿಯೋ ಕರುನಾಡಿನ ಕರುನಾನು ನಾನ್ ಪುಟ್ಟ ನಂಜ.